ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಸಾಧಾರಣ ಬುದ್ಧಿವಂತಿಕೆ ಇದ್ದರೂ ಕೈಯಲ್ಲಿ ಬಿಡಿ ಕಾಸಿಲ್ಲ, ನಾಲಿಗೆಯಲ್ಲಿ ಸರಸ್ವತಿ ಇದ್ದರೂ ಮಾತಿನಿಂದಲೇ ಶತ್ರುಗಳ ಕಾಟ, ಅರ್ಧಂಬರ್ಧ ಕೆಲಸಗಳು, ಕೊನೆಯಿಲ್ಲದ ಗೊಂದಲಗಳು ಇದೇನಾ ಮಿಥುನ ರಾಶಿಯವರ ಹಣೆಬರಹ? ಜಗತ್ತನ್ನೇ ಆಳಬಲ್ಲ ಬುದ್ಧಿಶಕ್ತಿ ಇರುವ ಮಿಥುನ ರಾಶಿಯವರು ಜೀವನದಲ್ಲಿ ಯಾಕೆ ಪದೇ ಪದೇ ಎಡವುತ್ತೀರಿ? ಆತ್ಮೀಯ ಮಿಥುನ ರಾಶಿಯವರೇ, ನೀವು ಸಾಕ್ಷಾತ್ ಬುಧ ಗ್ರಹದ ಮಕ್ಕಳು. ಬುದ್ಧಿವಂತಿಕೆ ಮತ್ತು ಚಾಕಚಕ್ಯತೆಗೆ ನೀವೇ ಒಡೆಯರು. ಜಗತ್ತಿನ ಯಾವುದೇ ವಿಷಯವಿರಲಿ, ಅದು ರಾಜಕೀಯವಿರಲಿ, ಸಿನಿಮಾ ಇರಲಿ ಅಥವಾ ತಂತ್ರಜ್ಞಾನವಿರಲಿ, ನಿಮ್ಮ ಹತ್ತಿರ ಅದಕ್ಕೊಂದು ಉತ್ತರವಿದ್ದೇ ಇರುತ್ತದೆ. ನಿಮ್ಮಷ್ಟು ವೇಗವಾಗಿ ಯೋಚಿಸುವವರು, ನಿಮ್ಮಷ್ಟು ಚುರುಕಾಗಿ ಮಾತನಾಡುವವರು ಇಡೀ ರಾಶಿಚಕ್ರದಲ್ಲೇ ಬೇರೆ ಯಾರೂ ಇಲ್ಲ. 100 ಜನರನ್ನ ಒಟ್ಟಿಗೆ ನಿಭಾಯಿಸುವ ತಾಕತ್ತು, ಯಾವುದೇ ಪರಿಸ್ಥಿತಿಗೆ ತಕ್ಕಂತೆ ಬಣ್ಣ ಬದಲಿಸುವ ಜಾಣ್ಮೆ ನಿಮಗಿದೆ. ಆದರೆ ಆತ್ಮೀಯ ಮಿಥುನ ರಾಶಿಯವರೇ, ಎದೆಯ ಮೇಲೆ ಕೈ ಇಟ್ಟು ಹೇಳಿ, ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರೂ, ಇಷ್ಟೆಲ್ಲ ನಾಲೆಡ್ಜ್ ಇದ್ರೂ ನೀವು ಅಂದುಕೊಂಡ ಮಟ್ಟಕ್ಕೆ ಯಾಕೆ ಬೆಳೆಯೋಕೆ ಆಗ್ತಾ ಇಲ್ಲ? ನಿಮ್ಮ ಜೊತೆಯಲ್ಲೇ ಇದ್ರೂ ದಡ್ಡರು ನಿಮ್ಮ ಕಣ್ಣ ಮುಂದೆ ಯಶಸ್ಸು ಆಗಿದ್ದಾರೆ. ಆದರೆ ನೀವು ಮಾತ್ರ ಇನ್ನೂ ಅದೇ ಹಳೆಯ ಸಮಸ್ಯೆಗಳಲ್ಲಿ, ಅದೇ ಹಳೆಯ ಸಾಲಗಳಲ್ಲಿ ಯಾಕೆ ನರಳುತ್ತಿದ್ದೀರಿ? ಪ್ರತಿಯೊಂದರ ಬಗ್ಗೆಯೂ ಮಾಹಿತಿ ಇಟ್ಟುಕೊಂಡಿರುವ ನೀವು ನಿಮ್ಮ ಜೀವನವನ್ನೇ ಯಾಕೆ ಒಂದು ದಡಕ್ಕೆ ಸೇರಿಸಲು ಆಗುತ್ತಿಲ್ಲ? ಮಿಥುನ ರಾಶಿಯವರೇ, ಇವತ್ತು ನೀವು ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಜೀವನದ ಸೋಲುಗಳಿಗೆ, ನಿಮ್ಮ ಅಸ್ಥಿರತೆಗೆ ನಿಮ್ಮ ಅದೃಷ್ಟ ಕಾರಣ ಅಲ್ಲ, ಅಥವಾ ಶನಿ ಕಾಟವೂ ಕಾರಣ ಅಲ್ಲ. ಇದಕ್ಕೆಲ್ಲ ಏಕೈಕ ಕಾರಣ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ಚಂಚಲತೆ. ಹೌದು, ನಿಮ್ಮ ಗೆಲುವನ್ನು ತಡೆಯುತ್ತಿರುವುದು ಬೇರೆ ಯಾರೂ ಅಲ್ಲ, ಅದು ನಿಮ್ಮದೇ ಆದ ನಿಯಂತ್ರಣವಿಲ್ಲದ ಮನಸ್ಸು. ಆ ಒಂದು ಗುಣ ನಿಮ್ಮನ್ನು ಹೇಗೆ ಆಟ ಆಡಿಸುತ್ತೆ ಅಂದರೆ, ಬಂಗಾರದ ಗಣಿ ನಿಮ್ಮ ಕಾಲ ಕೆಳಗೆ ಇದ್ದರೂ ನೀವು ಬೇರೆ ಎಲ್ಲೋ ಮಣ್ಣು ಅಗೆಯಲು ಹೋಗುತ್ತಿದ್ದೀರಿ. ಆ ದೌರ್ಬಲ್ಯ ಯಾವುದು? 1000 ಕೆಲಸಗಳನ್ನು ಒಟ್ಟಿಗೆ ಮಾಡಲು ಹೋಗಿ ಒಂದನ್ನು ಪೂರ್ತಿ ಮಾಡದ ನಿಮ್ಮ ಈ ಸ್ವಭಾವಕ್ಕೆ ಕಾರಣವೇನು? ಮತ್ತೆ ನೀವು ಬುಧನಂತೆ ಪ್ರಕಾಶಿಸಬೇಕಾದ್ರೆ ಮಾಡಬೇಕಾದ ಬದಲಾವಣೆಗಳೇನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಏಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ಇದು ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲ ಕನ್ನಡಿ. ಅಕ್ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಶಕ್ತಿ ಏನೆಂದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಮೆಂಟ್ ಮಾಡಿ. ಮಿಥುನ ರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆ ದಂಪತಿಗಳು ಅಥವಾ ಅವಳಿಗಳು. ಅಂದರೆ ನಿಮ್ಮಲ್ಲಿ ಒಬ್ಬರಿಗಿರಬೇಕಾದ ಶಕ್ತಿ ಅಲ್ಲ, ಇಬ್ಬರ ಶಕ್ತಿ ಅಡಗಿದೆ. ಮೊದಲನೆಯದಾಗಿ ನಿಮ್ಮ ಸಂವಹನ ಕಲೆ. ನೀವು ಮಾತಿಗೆ ನಿಂತರೆ ಎದುರಾಳಿ ಎಷ್ಟೇ ದೊಡ್ಡ ಪಂಡಿತನಾಗಿದ್ದರೂ ಬಾಯಿ ಮುಚ್ಚಲೇಬೇಕು. ಕಲ್ಲಿನಂಥ ಮನಸ್ಸನ್ನು ಕರಗಿಸುವ ಮಾತುಗಾರಿಕೆ ನಿಮ್ಮದು. ಎರಡನೆಯದಾಗಿ ನಿಮ್ಮ ಗ್ರಹಿಕೆ ಶಕ್ತಿ. ಬೇರೆಯವರು ಒಂದು ವಿಷಯ ಕಲಿಯಲು 1 ವಾರ ತಗೊಂಡ್ರೆ ನೀವು ಅದನ್ನು ಕೇವಲ 1 ಗಂಟೆಯಲ್ಲಿ ಕಲಿತು ಮುಗಿಸುತ್ತೀರಿ. ಹೊಸ ಟ್ರೆಂಡ್ ಇರಲಿ, ಹೊಸ ಬಿಸ್ನೆಸ್ ಐಡಿಯಾ ಇರಲಿ, ಅದನ್ನು ಮೊದಲು ಕಂಡುಹಿಡಿಯೋದೇ ಮಿಥುನ ರಾಶಿಯವರು. ಮೂರನೆಯದಾಗಿ ನಿಮ್ಮ ಸಾಮರ್ಥ್ಯ. ಒಂದೇ ಸಮಯದಲ್ಲಿ ಫೋನ್ನಲ್ಲಿ ಮಾತನಾಡುತ್ತಾ, ಟಿವಿ ನೋಡುತ್ತಾ ಕೆಲಸವನ್ನು ಮಾಡುವ ವಿಚಿತ್ರ ಶಕ್ತಿ ನಿಮಗಿದೆ. ಇಷ್ಟೆಲ್ಲ ಅದ್ಭುತ ಗುಣಗಳಿದ್ದರೂ ಜಗತ್ತಿಗೆ ಬುದ್ಧಿ ಹೇಳುವ ನೀವು ನಿಮ್ಮ ಜೀವನದ ಪರೀಕ್ಷೆಯಲ್ಲಿ ಯಾಕೆ ಫೇಲ್ ಆಗ್ತಿದ್ದೀರಿ? ಈಗ ಆ ಅಸಲಿ ಸತ್ಯವನ್ನು, ಆ ಕಹಿ ಗುಟ್ಟನ್ನು ಒಡೆಯುವ ಸಮಯ. ಮಿಥುನ ರಾಶಿಯವರೇ, ನಿಮ್ಮನ್ನು ಬುದ್ಧಿವಂತಿಕೆಯಲ್ಲಿ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಸೋಲಿಸುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ಆರಂಭ, ಶೂರತ್ವ ಮತ್ತು ಫೋಕಸ್ ಇಲ್ಲದ ಚಂಚಲ ಮನಸ್ಸು. ಕೇಳಲು ಇದು ಸಣ್ಣ ವಿಷಯ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪ. ಮಿಥುನ ರಾಶಿಯವರು ಯಾವುದನ್ನೇ ಆಗಲಿ ಬಹಳ ಉತ್ಸಾಹದಿಂದ ಶುರು ಮಾಡ್ತೀರಿ. ಹೊಸ ಬಿಸ್ನೆಸ್, ಹೊಸ ಕೋರ್ಸ್ ಅಥವಾ ಹೊಸ ಸಂಬಂಧ ಶುರು ಮಾಡುವಾಗ ಇರುವ ಜೋಶ್ ಕೆಲವೇ ದಿನಗಳಲ್ಲಿ ಇರುವುದಿಲ್ಲ. ಹೊಸ ಬಿಸ್ನೆಸ್, ಹೊಸ ಕೋರ್ಸ್ ಅಥವಾ ಹೊಸ ಸಂಬಂಧ ಶುರು ಮಾಡುವಾಗ ಇರುವ ಜೋಶ್ ಕೆಲವೇ ದಿನಗಳಲ್ಲಿ ಇರುವುದಿಲ್ಲ. ಅರ್ಧ ದಾರಿ ಹೋದ ಮೇಲೆ ಇದು ಬೋರ್ ಆಗ್ತಿದೆ, ಇನ್ನೇನೋ ಮಾಡೋಣ ಅಂತ ಜಂಪ್ ಮಾಡ್ತೀರಿ. ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುವ ದುಂಬಿಯಂತೆ ನಿಮ್ಮ ಮನಸ್ಸು ಅಲೆದಾಡುತ್ತಲೇ ಇರುತ್ತದೆ. ನಿಮಗೆ ತಾಳ್ಮೆ ಇಲ್ಲ, ನಿಮಗೆ ರಿಸಲ್ಟ್ ಈಗಲೇ ಬೇಕು, ತಕ್ಷಣ ಬೇಕು. ಇದರಿಂದ ಏನಾಗುತ್ತಿದೆ ಗೊತ್ತಾ? ಪ್ರಪಂಚದ ಜ್ಞಾನವೆಲ್ಲ ಗೊತ್ತು, ಆದರೂ ಕೂಡ ನೀವು ಶೂನ್ಯ. ಇದರಿಂದ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನೀವು ದಡ್ಡರಾಗಿ ಉಳಿದು ಬಿಟ್ಟಿದ್ದೀರಿ. ಅಂದರೆ ಎಲ್ಲದರ ಬಗ್ಗೆಯೂ ಗೊತ್ತು, ಆದರೆ ಯಾವುದರಲ್ಲೂ ಪರಿಪೂರ್ಣತೆ ಇಲ್ಲ. ಈ ಅತಿಯಾದ ಚಂಚಲತೆ ಮತ್ತು ತಾಳ್ಮೆ ಇಲ್ಲದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ನಂಬಿಕೆ ದ್ರೋಹ ಮತ್ತು ಮೌಲ್ಯ ಕಳೆದುಕೊಳ್ಳುವಿಕೆ. ಮಿಥುನ ರಾಶಿಯವರು ತಮ್ಮ ಮಾತನ್ನು ಪದೇ ಪದೇ ಬದಲಾಯಿಸುತ್ತಾರೆ ಅಂತ ಜನ ಆಡಿಕೊಳ್ಳುತ್ತಾರೆ.
ಇವತ್ತು ಒಂದು ಹೇಳ್ತೀರಿ, ನಾಳೆ ಮೂಡ್ ಬದಲಾದರೆ ಇನ್ನೊಂದು ಹೇಳ್ತೀರಿ. ಇದರಿಂದ ಜನ ನಿಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳೋದನ್ನು ನಿಲ್ಲಿಸುತ್ತಾರೆ. ನಿಮ್ಮ ಹತ್ತಿರ ಐಡಿಯಾ ಇದೆ, ಆದರೆ ಜನ ನಿಮ್ಮನ್ನ ನಂಬಿ ಬಂಡವಾಳ ಹಾಕಲ್ಲ ಅಥವಾ ಜವಾಬ್ದಾರಿ ಕೊಡಲ್ಲ. ಯಾಕಂದ್ರೆ ಇವನು ಅರ್ಧದಲ್ಲೇ ಕೈ ಕೊಡ್ತಾನೆ ಅನ್ನೋ ಭಯ ಅವರಿಗೆ. ಎರಡನೆಯದಾಗಿ ಆರ್ಥಿಕ ಅಸ್ಥಿರತೆ. 10 ಕಡೆ ಬಾವಿ ತೋಡಿದರೆ ನೀರು ಸಿಗಲ್ಲ, ಒಂದೇ ಕಡೆ ಆಳವಾಗಿ ತೋಡಿದರೆ ಮಾತ್ರ ಗಂಗೆ ಸಿಗುತ್ತಾಳೆ. ನೀವು ಹಣ ಮಾಡೋಕೆ 10 ದಾರಿಗಳನ್ನು ಹುಡುಕುತ್ತೀರಿ. ಸ್ವಲ್ಪ ಕಷ್ಟ ಬಂದರೆ ಸಾಕು, ಆ ದಾರಿ ಬಿಟ್ಟು ಬೇರೆ ದಾರಿ ಹಿಡಿತೀರಿ. ಇದರಿಂದ ನೀವು ಶ್ರಮ ಪಡ್ತಾ ಇದ್ರೂ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಮಾಡಿದ್ದು ಅರ್ಧಂಬರ್ಧ ಸಿಗೋದು ಅರ್ಧಂಬರ್ಧ. ಮೂರನೆಯದಾಗಿ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ. ನಿಮ್ಮ ಮೆದುಳು 24 ಗಂಟೆಯೂ ಓಡುತ್ತಲೇ ಇರುತ್ತದೆ. ಹಗಲು ರಾತ್ರಿ ಎನ್ನದೇ ಏನೇನು ಆಲೋಚನೆಗಳ ಬಗ್ಗೆ ಚಿಂತೆ ನಡೆಯುವುದರ ಬಗ್ಗೆ ಊಹೆ. ಈ ಓವರ್ ಥಿಂಕಿಂಗ್ ನಿಮ್ಮನ್ನ ಎಷ್ಟು ಸುಸ್ತು ಮಾಡುತ್ತೆ ಅಂದರೆ, ದೈಹಿಕವಾಗಿ ನೀವು ಕೆಲಸ ಮಾಡದಿದ್ದರೂ ಮಾನಸಿಕವಾಗಿ ಸೋತು ಹೋಗಿರ್ತೀರಿ. ನೆಮ್ಮದಿಯ ನಿದ್ದೆ ಮರೀಚಿಕೆಯಾಗುತ್ತದೆ. ಮಿಥುನ ರಾಶಿಯವರೇ, ಸಾಕು ಮಾಡಿ ಈ ಅಲೆದಾಟವನ್ನು. ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಸಿಗಬೇಕಂದ್ರೆ, ನೀವು ಜೀವನದಲ್ಲಿ ಸೆಟಲ್ ಆಗಬೇಕಂದ್ರೆ ಈ 3 ಕಾರಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ಒಂದು ಗುರಿ, ಒಂದೇ ದಾರಿ. ಮುಂದಿನ 6 ತಿಂಗಳು ನೀವು ಏನೇ ಮಾಡಿದರೂ ಒಂದೇ ಕೆಲಸದ ಮೇಲೆ ಗಮನ ಕೊಡಿ. ನಿಮಗೆ ಎಷ್ಟೇ ಬೋರ್ ಆದರೂ ಸರಿ, ಎಷ್ಟೇ ಹೊಸ ಐಡಿಯಾಗಳು ಬಂದರೂ ಸರಿ, ಹಿಡಿದ ಕೆಲಸವನ್ನ ಮುಗಿಸದೆ ಬಿಡಬೇಡಿ. ನಿಮ್ಮ ಮನಸ್ಸು ಬೇಡ ಬೇರೆ ಮಾಡೋಣ ಅಂತ ಗಲಾಟೆ ಮಾಡುತ್ತದೆ. ಆದರೂ ಕೇಳಬೇಡಿ. ನೆನಪಿಡಿ, ಗೆಲುವು ಇರೋದು ಆರಂಭದಲ್ಲಿ ಅಲ್ಲ, ಮುಕ್ತಾಯದಲ್ಲಿ. ಎರಡನೆಯದಾಗಿ, ಮಾತಿನ ಮೇಲೆ ಹಿಡಿತ ಮತ್ತು ಮೌನ. ನಿಮ್ಮ ಶಕ್ತಿಯ ಮಾತು ಹಾಗೆಯೇ ನಿಮ್ಮ ವೀಕ್ನೆಸ್ ಕೂಡ ಮಾತು. ಅವಶ್ಯಕತೆಗಿಂತ ಹೆಚ್ಚು ಮಾತನಾಡಿ. ಇಲ್ಲದ ಸಮಸ್ಯೆಯನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ. ರಹಸ್ಯಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಪ್ಲಾನ್ಗಳನ್ನು ಕೆಲಸ ಮುಗಿಯುವವರೆಗೂ ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ಮೌನ ನಿಮ್ಮ ಎನರ್ಜಿಯನ್ನು ಸೇವ್ ಮಾಡುತ್ತದೆ. ಆ ಎನರ್ಜಿಯನ್ನು ನಿಮ್ಮ ಕೆಲಸಕ್ಕೆ ಬಳಸಿ. ಮೂರನೆಯದಾಗಿ, ಸ್ಥಿರತೆ. ನೀವು ಬುದ್ಧಿವಂತರು ಹೌದು, ಆದರೆ ಜಗತ್ತಿನಲ್ಲಿ ಬುದ್ಧಿವಂತರಿಗಿಂತ ಶ್ರಮಜೀವಿಗಳೇ ಹೆಚ್ಚು ಗೆದ್ದಿರೋದು. ಒಂದು ದಿನ 18 ಗಂಟೆ ಕೆಲಸ ಮಾಡಿ ಮುಂದಿನ 3 ದಿನ ನಿದ್ದೆ ಮಾಡೋದಲ್ಲ. ಪ್ರತಿದಿನ ಸ್ವಲ್ಪವೇ ಆದರೂ ಸರಿ, ನಿರಂತರವಾಗಿ ಮಾಡಿ. ಮೊಲ ಮತ್ತು ಆಮೆಯ ಕಥೆಯಲ್ಲಿ ನೀವು ಮೊಲ ಆಗಬೇಡಿ. ವೇಗಕ್ಕಿಂತ ಮುಖ್ಯವಾದದ್ದು ನಿರಂತರತೆ. ಮಿಥುನ ರಾಶಿಯವರೇ, ನೀವು ಗಾಳಿ ಇದ್ದಂತೆ. ಗಾಳಿಯನ್ನು ಒಂದು ಕಡೆ ಸೇರಿಸಿದರೆ ಅದು ಬಂಡೆಯನ್ನೇ ಒಡೆಯಬಲ್ಲ ಶಕ್ತಿ ಪಡೆಯುತ್ತದೆ. ಅದೇ ಹರಡಿದರೆ ಅದಕ್ಕೆ ಶಕ್ತಿ ಇರಲ್ಲ. ನಿಮ್ಮ ಫೋಕಸ್ ಒಂದೇ ಕಡೆ ಇರಲಿ. ನಿಮ್ಮ ಚುರುಕುತನಕ್ಕೆ ಶಿಸ್ತು ಸೇರಿದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ. ನಿಮ್ಮನ್ನ ಚಂಚಲ ಅಂತ ಕರೆದವರು, ಇವನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂದವರು ನಾಳೆ ನಿಮ್ಮ ಏಕಾಗ್ರತೆಯನ್ನು ಕಂಡು ಬೆರಗಾಗಬೇಕು. ಆ ಸಾಮರ್ಥ್ಯ, ಆ ಬುದ್ಧಿಶಕ್ತಿ ಸಾಕ್ಷಾತ್ ಬುಧ ನಿಮಗೆ ಕೊಟ್ಟಿದ್ದಾನೆ. ಬೇಕಾಗಿರೋದು ಕೇವಲ ಚದುರಿದ ಮನಸ್ಸನ್ನು ಒಂದುಗೂಡಿಸುವ ಸಂಕಲ್ಪ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನದ ಕನ್ನಡಿಯಾಗಿದ್ದರೆ, ಹೌದು ನನ್ನ ಸಮಸ್ಯೆ ಇದೆ ಅಂತ ನಿಮಗೆ ಅನಿಸಿದರೆ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಸತ್ಯಗಳನ್ನು ಮುಚ್ಚುಮರೆಯಿಲ್ಲದೆ ಹೇಳಲು ಧೈರ್ಯ ನೀಡುತ್ತದೆ. ಮತ್ತು ಮಿಥುನ ರಾಶಿಯವರೇ, ನಿಮ್ಮಂತೆ ಗೊಂದಲದಲ್ಲಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ದಾರಿ ತೋರಿಸಿ. ಜ್ಯೋತಿಷದ ಜೊತೆಗೆ ವ್ಯಕ್ತಿತ್ವ ವಿಕಸನವನ್ನು, ಜೀವನದ ಪಾಠವನ್ನು ಕಲಿಯಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಕುಟುಂಬದ ಭಾಗವಾಗಿ ನಿಮ್ಮ ಜೀವನದಲ್ಲಿ ನೀವು ಫೇಸ್ ಮಾಡ್ತಿರೋ ಅತಿ ದೊಡ್ಡ ಸಮಸ್ಯೆ ಯಾವುದು, ಅಥವಾ ನಿಮ್ಮ ಮನಸ್ಸು ಯಾಕೆ ಚಂಚಲವಾಗುತ್ತದೆ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು. ಬುಧ ಗ್ರಹವನ್ನು ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರಿಕೆಯವರಾಗಿರುತ್ತಾರೆ. ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗುತ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತವೆ. ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರದ್ದು ಎತ್ತಿದ ಕೈ ಎಂದೇ ಹೇಳಬೇಕು. ಆಚರಣೆಯಲ್ಲಿ ಇರಲಿ ಇಲ್ಲದಿರಲಿ, ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತಾರೆ. ಆದರೆ ಇದರರ್ಥ ಅವರು ದುಷ್ಟರು, ದುರುಳರು ಎಂದಲ್ಲ. ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚಿರುತ್ತದೆಂದು ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದ 3ನೇ ರಾಶಿ ಮಿಥುನ. ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮಿಥುನ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಮಾತಿನಲ್ಲೇ ಜಗತ್ತನ್ನು ಗೆಲ್ಲುವ, ಜ್ಞಾನದ ದಾಹದಿಂದ ಸದಾ ತುಡಿಯುವ, ಒಂದೇ ದೇಹದಲ್ಲಿ 2 ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊತ್ತಿರುವ, ಚಂಚಲ ಮನಸ್ಸಿನ ಚಿಟ್ಟೆಯಂತೆ ಹಾರಾಡುವ, ಆದರೆ ಬುದ್ಧಿವಂತಿಕೆಯಲ್ಲಿ ಬೃಹಸ್ಪತಿಗೂ ಸವಾಲು ಹಾಕಬಲ್ಲ ವ್ಯಕ್ತಿಗಳೇ ಮಿಥುನ ರಾಶಿಯವರು.
ರಾಶಿಚಕ್ರದ ಅತ್ಯಂತ ಕುತೂಹಲಕಾರಿ ರಾಶಿ ಮಿಥುನ. ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಗೆ ಮಿಥುನ ರಾಶಿಯವರೇ ಸರಿಸಾಟಿ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆ ನಿಮ್ಮಲ್ಲಿರುವುದಿಲ್ಲ. ಎಂತಹದ್ದೇ ಕಷ್ಟಗಳಿದ್ದರೂ ಆ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿ ಜೀವನದ ಒಂದೊಂದು ಕ್ಷಣವನ್ನು ಆನಂದಿಸುತ್ತೀರಾ. ಒಂದೊಂದು ಕ್ಷಣದಲ್ಲಿಯೂ ಜೀವಿಸುತ್ತೀರಾ. ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ. ಮಿಥುನ ರಾಶಿಯ ಚಿಹ್ನೆಯನ್ನು ಗಮನಿಸಿದ್ದೀರಾ? ಅದು ಇಬ್ಬರು ಅವಳಿಗಳನ್ನು ಪ್ರತಿನಿಧಿಸುತ್ತದೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಿಥುನ ರಾಶಿಯವರ ಸಂಪೂರ್ಣ ವ್ಯಕ್ತಿತ್ವದ ಕನ್ನಡಿ. ಇವರಲ್ಲಿ ಒಂದೇ ಸಮಯದಲ್ಲಿ ಎರಡು ರೀತಿಯ ಯೋಜನೆಗಳು, ಎರಡು ರೀತಿಯ ಭಾವನೆಗಳು ಕೆಲಸ ಮಾಡುತ್ತಿರುತ್ತವೆ. ಒಂದೆಡೆ ಅತ್ಯಂತ ಖುಷಿಯಾಗಿದ್ದರೆ ಇನ್ನೊಂದೆಡೆ ಯಾವುದೋ ಚಿಂತೆ ಅವರನ್ನು ಕಾಡುತ್ತಿರುತ್ತದೆ. ಒಂದೆಡೆ ಅತ್ಯಂತ ತರ್ಕಬದ್ಧವಾಗಿ ಮಾತನಾಡಿದರೆ ಇನ್ನೊಂದೆಡೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ದ್ವಂದ್ವ ಅವರ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಹೌದು. ಈ ರಾಶಿಯ ಅಧಿಪತಿ ಬುಧದೇವ. ಬುಧನನ್ನ ಬುದ್ಧಿ, ಜ್ಞಾನ ಮತ್ತು ವ್ಯಾಪಾರ ಮತ್ತು ಸಂವಹನದ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅದ್ಭುತವಾದ ಮಾತುಗಾರಿಕೆ ಮತ್ತು ವಿಷಯಗಳನ್ನು ಬೇಗ ಗ್ರಹಿಸುವ ಶಕ್ತಿ ಬಂದಿರುತ್ತದೆ. ಇವರು ಯಾವುದೇ ವಿಷಯದ ಬಗ್ಗೆ ಆದರೂ ಗಂಟೆಗಟ್ಟಲೆ ಮಾತನಾಡಬಲ್ಲರು. ಇವರ ಜ್ಞಾನದ ಹಸಿವು ಅಪಾರ. ಸದಾ ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಜನರನ್ನು ಭೇಟಿಯಾಗಲು ಇಷ್ಟಪಡುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹಸನ್ಮುಖಿ, ಸ್ನೇಹಜೀವಿ ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವವರಂತೆ ಕಾಣುತ್ತಾರೆ. ಪಾರ್ಟಿಯೊಂದರಲ್ಲಿ ಎಲ್ಲರ ಗಮನ ಸೆಳೆಯುವ ವ್ಯಕ್ತಿ ಇವರೇ ಆಗಿರುತ್ತಾರೆ. ಆದರೆ ಇದು ಅವರ ವ್ಯಕ್ತಿತ್ವದ ಒಂದು ಮುಖ ಮಾತ್ರ. ಅವರ ತಲೆಯೊಳಗೆ ನಿರಂತರವಾಗಿ ಒಂದು ಚರ್ಚೆ ನಡೆಯುತ್ತಲೇ ಇರುತ್ತದೆ. ಒಂದು ಕ್ಷಣ ಸುಮ್ಮನೆ ಕೂರಲಾರದಷ್ಟು ಚಂಚಲ ಮನಸ್ಸು ಇವರದ್ದು. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರು ಬಹಳ ಹಗುರವಾದ ವ್ಯಕ್ತಿತ್ವದವರು, ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಿಥುನ ರಾಶಿಯವರು ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಆಳವಾದ ಚಿಂತಕರು. ಹೌದು, ಇವರು ಜಗತ್ತನ್ನು ನೋಡುವ ರೀತಿ ವಿಭಿನ್ನ. ಪ್ರತಿಯೊಂದು ವಿಷಯದ ಎರಡು ಕಡೆಯನ್ನು ನೋಡುತ್ತಾರೆ. ಇದೇ ಕಾರಣಕ್ಕೆ ಇವರಿಗೆ ಒಂದು ನಿರ್ಧಾರಕ್ಕೆ ಬರುವುದು ಬಹಳ ಕಷ್ಟ. ಇವರ ಮನಸ್ಸು ಸದಾ ಚಂಚಲ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರುತ್ತಲೇ ಇರುತ್ತದೆ. ಹೊರಗಿನಿಂದ ನೋಡಲು ಖುಷಿಯಾಗಿ ಕಂಡರೂ ಒಳಗೊಳಗೆ ಅತಿಯಾದ ಯೋಚನೆ ಮತ್ತು ಆತಂಕದಿಂದ ಬಳಲುತ್ತಿರುತ್ತಾರೆ. ಮಿಥುನ ರಾಶಿಯವರು ಅದ್ಭುತ ಸ್ನೇಹಿತ. ಇವರ ಜೊತೆಗಿದ್ರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ. ಜಗತ್ತಿನ ಯಾವುದೇ ವಿಷಯದ ಬಗ್ಗೆ ಮಾತನಾಡಿದರೂ ಇವರ ಬಳಿ ಮಾಹಿತಿ ಇರುತ್ತದೆ. ಆದರೆ ಇವರ ಚಂಚಲ ಸ್ವಭಾವದಿಂದಾಗಿ ಇವರ ಸ್ನೇಹವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇಂದು ನಿಮ್ಮ ಜೊತೆ ಬಹಳ ಆತ್ಮೀಯವಾಗಿರುವ ಇವರು ನಾಳೆ ಇನ್ನೊಂದು ಗುಂಪಿನಲ್ಲಿ ಕಾಣಿಸಿಕೊಳ್ಳಬಹುದು. ಇದು ಅವರು ನಿಮ್ಮನ್ನ ಮರೆತಿದ್ದಾರೆ ಎಂದಲ್ಲ, ಅವರ ಸ್ವಭಾವವೇ ಅಷ್ಟು. ವೃತ್ತಿ ಜೀವನಕ್ಕೆ ಬಂದರೆ ಇವರನ್ನ ಸಂವಹನದ ರಾಜರು ಎನ್ನಬಹುದು. ಮಾತುಗಾರಿಕೆಯನ್ನೇ ಬಂಡವಾಳವಾಗಿಸಿಕೊಳ್ಳುವ ಕ್ಷೇತ್ರಗಳಲ್ಲಿ ಇವರು ಮಿಂಚುತ್ತಾರೆ. ಪತ್ರಿಕೋದ್ಯಮ, ಮಾರಾಟ, ಮಾರ್ಕೆಟಿಂಗ್, ಶಿಕ್ಷಕ ವೃತ್ತಿ, ವಕೀಲ, ರಾಜಕೀಯ ಮತ್ತು ಯಾವುದೇ ರೀತಿಯ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳು ಇವರಿಗೆ ಹೇಳಿ ಮಾಡಿಸಿದಂತಿದೆ. ಇವರ ಬುದ್ಧಿವಂತಿಕೆ ಮತ್ತು ವಿಷಯಗಳನ್ನು ಬೇಗ ಕಲಿಯುವ ಗುಣ ಇವರನ್ನು ಬೇಗ ಯಶಸ್ಸಿನತ್ತ ಗಮನ ಹರಿಸುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ವಿಚಿತ್ರ. ಮಕರ ರಾಶಿಯವರಂತೆ ಜಿಪುಣರಲ್ಲ, ಆದರೆ ಧನು ರಾಶಿಯವರಂತೆ ದುಂದುವೆಚ್ಚ ಮಾಡುವವರು ಅಲ್ಲ. ಇವರ ಬಳಿ ಹಣವಿದ್ದಾಗ ರಾಜನಂತೆ ಖರ್ಚು ಮಾಡುತ್ತಾರೆ, ಇಲ್ಲದಿದ್ದಾಗ ಸುಮ್ಮನಿರುತ್ತಾರೆ. ಇವರು ಹಣಕ್ಕಿಂತ ಹೆಚ್ಚಾಗಿ ಅನುಭವಗಳಿಗೆ, ಜ್ಞಾನಕ್ಕೆ ಮತ್ತು ಪ್ರಯಾಣಕ್ಕೆ ಬೆಲೆ ಕೊಡುತ್ತಾರೆ. ಉಳಿತಾಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರದ್ದು ಒಂದು ರೋಲರ್ ಕೋಸ್ಟರ್ ಪಯಣ. ಇವರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಮತ್ತು ತಮ್ಮ ಮಾತಿನಿಂದ ಯಾರನ್ನಾದರೂ ಸುಲಭವಾಗಿ ಬೀಳಿಸುತ್ತಾರೆ. ಆದರೆ ಪ್ರೀತಿಯಲ್ಲಿ ಸ್ಥಿರವಾಗಿರುವುದು ಇವರಿಗೆ ಕಷ್ಟದ ಸವಾಲು. ಇವರಿಗೆ ಬದ್ಧತೆ ಎಂದರೆ ಸ್ವಲ್ಪ ಭಯ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಚಂಚಲತೆ ಮತ್ತು ಬೇಗ ಬೇಸರಗೊಳ್ಳುವ ಸ್ವಭಾವ ಸಂಗಾತಿಗೆ ಅನುಮಾನ ಮತ್ತು ಅಭದ್ರತೆಯನ್ನು ತರಿಸಬಹುದು. ಇವರಿಗೆ ಸಂಬಂಧದಲ್ಲಿ ಸದಾ ಹೊಸತನ, ಬೌದ್ಧಿಕ ಚರ್ಚೆ ಮತ್ತು ಸ್ವಾತಂತ್ರ್ಯ ಬೇಕು. ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ಹೇಳುವುದಕ್ಕಿಂತ ನಿಮ್ಮೊಂದಿಗೆ ಕುಳಿತು ಗಂಟೆಗಟ್ಟಲೆ ಮಾತನಾಡುವುದನ್ನು ಇವರು ಇಷ್ಟಪಡುತ್ತಾರೆ. ಇವರ ಬುದ್ಧಿವಂತಿಕೆಯನ್ನು ಮತ್ತು ಇವರ ಸ್ವಾತಂತ್ರ್ಯವನ್ನು ಗೌರವಿಸುವ ಸಂಗಾತಿ ಸಿಕ್ಕರೆ ಇವರ ಪ್ರೇಮ ಕಾವ್ಯ ಸುಂದರವಾಗಿರುತ್ತದೆ. ಇವರನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿದರೆ ಗಾಳಿಯನ್ನು ಹಿಡಿದಿಡಲು ಯತ್ನಿಸಿದಂತೆ. ಹಾಗಾದರೆ ಈ ಬುದ್ಧಿವಂತ ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ಕೇಳಿದರೆ ಖಂಡಿತ ಇವೆ.
ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯಾದ ದ್ವಂದ್ವ ಸ್ವಭಾವವೇ ಇವರ ದೊಡ್ಡ ದೌರ್ಬಲ್ಯ. ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳುವುದು ಕಷ್ಟ. ಬೇಗ ಬೇಸರಗೊಂಡು ಇನ್ನೊಂದು ಕಡೆ ಹೊರಟುತ್ತಾರೆ. ಒಂದು ವಿಷಯದ ಎಲ್ಲ ಆಯಾಮಗಳನ್ನು ಯೋಚಿಸುವುದರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪರದಾಡುತ್ತಾರೆ. ಇವರಿಗೆ ವಿಷಯಗಳನ್ನು ತಿಳಿಯುವ ಕುತೂಹಲ ಹೆಚ್ಚಾಗಿರುವುದರಿಂದ ಕೆಲವೊಮ್ಮೆ ಬೇರೆಯವರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕುವುದು ಮತ್ತು ಹರಟೆ ಹೊಡೆಯುವುದು ಹೆಚ್ಚು. ಇವರ ಮನಸ್ಸು ನಿರಂತರವಾಗಿ ಓಡುತ್ತಲೇ ಇರುವುದರಿಂದ ಸುಲಭವಾಗಿ ಮಾನಸಿಕ ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗುತ್ತಾರೆ. ಹಲವು ವಿಷಯಗಳ ಬಗ್ಗೆ ತಿಳಿದಿರುತ್ತಾರೆ, ಆದರೆ ಯಾವುದರಲ್ಲೂ ಆಳವಾದ ಪಾಂಡಿತ್ಯ ಸಾಧಿಸುವುದು ಕಷ್ಟ. ಮಿಥುನ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ, ಇವರ ರಾಶ್ಯಾಧಿಪತಿ ಬುಧನು ಸೌರವ್ಯೂಹ, ನರವ್ಯೂಹ, ಶ್ವಾಸಕೋಶ, ಕೈ ಮತ್ತು ತೋಳುಗಳನ್ನು ನಿಯಂತ್ರಿಸುತ್ತಾನೆ. ಹಾಗಾಗಿ ಇವರಿಗೆ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ, ಅಸ್ತಮ ಮತ್ತು ಅಲರ್ಜಿಗಳು ಸಾಮಾನ್ಯವಾಗಿ ಕಾಡಬಹುದು. ಇವರ ಅತಿಯಾದ ಚಂಚಲ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇವರು ತಮ್ಮ ಮನಸ್ಸನ್ನು ಶಾಂತವಾಗಿಡಲು ಧ್ಯಾನ, ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರಂತೆ ಇವರ ಜೀವನ ಕಷ್ಟದಿಂದ ಆರಂಭವಾಗಿ ಸುಖದಲ್ಲಿ ಅಂತ್ಯವಾಗುವುದಿಲ್ಲ. ಬದಲಾಗಿ ಇವರ ಜೀವನವೇ ಒಂದು ಅಲೆಗಳ ಆಟ, ಏರಿಳಿತಗಳಿಂದ ಕೂಡಿರುತ್ತದೆ. ಇವರು ತಮ್ಮ ಜೀವನದಲ್ಲಿ ಹಲವು ಬಾರಿ ತಮ್ಮ ವೃತ್ತಿಯನ್ನು, ತಮ್ಮ ಆಸಕ್ತಿಯನ್ನು, ಕೆಲವೊಮ್ಮೆ ವಾಸಿಸುವ ಸ್ಥಳವನ್ನು ಕೂಡ ಬದಲಾಯಿಸುತ್ತಾರೆ. ಇವರ ಜೀವನ ಒಂದು ನೇರವಾದ ರಸ್ತೆಯಲ್ಲ, ಅದು ಹಲವು ತಿರುವುಗಳಿಂದ ಕೂಡಿದ ಒಂದು ಸುಂದರ ಪಯಣ. ಇವರ ಜೀವನದ ನಿಜವಾದ ಮ್ಯಾಜಿಕ್ ಏನೆಂದರೆ, ಎಂತಹ ಪರಿಸ್ಥಿತಿಗಳಿಗೂ ಹೊಂದಿಕೊಳ್ಳುವ ಮತ್ತು ಬಿದ್ದ ಪ್ರತಿ ಬಾರಿಯೂ ಎದ್ದು ನಿಲ್ಲುವ ಇವರ ಸಾಮರ್ಥ್ಯ. ಇವರು ತಮ್ಮ 50ನೇ ವಯಸ್ಸಿನಲ್ಲೂ 25ರ ಯುವಕ ಯುವತಿಯಂತೆ ಹೊಸದನ್ನು ಕಲಿಯಲು ಸಿದ್ಧರಿರುತ್ತಾರೆ. ಈ ನಿರಂತರ ಕಲಿಕೆ ಮತ್ತು ಬದಲಾವಣೆಯೇ ಇವರ ಜೀವನದ ಸಾರ. ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಹರಿಸಲು ಪ್ರಯತ್ನಿಸಿ. ನೀವು ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಕಲಿಯಿರಿ. ಧ್ಯಾನ ಅಥವಾ ಯೋಗದ ಮೂಲಕ ನಿಮ್ಮ ಚಂಚಲ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಿ. ಎಲ್ಲರನ್ನೂ ಖುಷಿಪಡಿಸಲು ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಸರಿಯೆನಿಸಿದ್ದನ್ನು ಧೈರ್ಯವಾಗಿ ಮಾಡಿ. ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಆ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ಒಂದು ಕಡೆ ಬರೆಯಿರಿ. ಬುಧವಾರದಂದು ಶ್ರೀ ವಿಷ್ಣುವನ್ನು ಅಥವಾ ಗಣಪತಿಯನ್ನು ಪೂಜಿಸುವುದು, ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹೆಸರು ಕಾಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಗಳು ಸಿಗುತ್ತವೆ. ಹಾಗಾದರೆ ಮಿಥುನ ರಾಶಿ ಎಂದರೆ ಕೇವಲ ಚಂಚಲತೆ, ಹರಟೆಯಲ್ಲ. ಅವರೊಳಗೆ ಅಪಾರ ಜ್ಞಾನದ ಭಂಡಾರವಿದೆ. ಯಾರನ್ನ ಬೇಸರಗೊಳಿಸಿದಂತಹ ಮಾತುಗಾರಿಕೆ ಇದೆ. ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣವಿದೆ ಮತ್ತು ಜೀವನವನ್ನು ಸದಾ ಉತ್ಸಾಹದಿಂದ ನೋಡುವ ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡರೂ ಅವರು ಜ್ಞಾನದ ಸಾಗರ. ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನು ಭೇಟಿಯಾದಾಗ ಅವರ ಮಾತಿನ ಹಿಂದಿರುವ ಬುದ್ಧಿವಂತಿಕೆಯನ್ನು ಮತ್ತು ಅವರ ನಗುವಿನ ಹಿಂದಿರುವ ಚಂಚಲ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.